ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಬನ್ನಿರಿ ಪ್ರಿಯರೇ, ಈ ದಿನ ಸರ್ವಶಕ್ತ ದೇವರ ವಾಕ್ಯವನ್ನು ದೇವರು ದೇವಕುಮಾರನಾದ ನಮ್ಮ ಸೃಷ್ಟಿಕರ್ತನು ರಕ್ಷಕನು ಇಲ್ಲಿವರೆಗೆ ಕಾಯ್ದು ಕಾಪಾಡುತ್ತಿರುವ ಮುಂಬರುವ ಲೋಕದಲ್ಲಿ ಸುರಕ್ಷಿತವಾಗಿ ನಮ್ಮನ್ನು ಸೇರಿಸುವ ಪ್ರಾಣ ಕೊಟ್ಟು ಪ್ರೀತಿಸಿದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಬನ್ನಿರಿ, ಮಾರ್ಗವು ಸತ್ಯವು ಜೀವವಾದ ದೇವರ ವಾಕ್ಯವನ್ನು ಯೇಸುವನ್ನು ಅರಿತುಕೊಳ್ಳಲು ದೇವರಲ್ಲಿ ಒಂದಾಗಲು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ, ಇಂದಿನ ವಾಕ್ಯದಲ್ಲಿ ನಾವು ಕೇಳಿದೆವು. ಪ್ರತಿದಿನ ದೇವರ ವಾಕ್ಯಗಳನ್ನು ನೆನಪಿಟ್ಟುಕೊಳ್ಳುವುದು, ಅವುಗಳಲ್ಲಿ ಕೆಲವನ್ನು ಧ್ಯಾನಿಸಿದೆವು ಪ್ರಿಯರೇ. ಕಳೆದ ವಾಕ್ಯದಲ್ಲಿ 4 ವಾಕ್ಯಗಳು, ಇನ್ನು ಉಳಿದ 6 ವಾಕ್ಯಗಳನ್ನು ಈ ಭಾಗದಲ್ಲಿ ಅನುದಿನದ ಜೀವಿತದಲ್ಲಿ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಲು, ಇದರ ಮೂಲಕ ನಾವು ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಸಜೀವ ಯಜ್ಞವಾಗಿ ಜೀವಿಸಲು ಯಾವುದು ಉತ್ತಮ, ಯಾವುದು ಉನ್ನತ, ಯಾವುದು ಉತ್ಕೃಷ್ಟ ಎಂದು ಅರಿತುಕೊಂಡು ದೇವರ ಮಕ್ಕಳಾಗಿ ಜೀವಿಸಲು ಈ ವಾಕ್ಯ ನಮಗೆ ಸಹಾಯವಾಗುತ್ತದೆ. ಬನ್ನಿರಿ ಪ್ರಿಯರೇ, ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಸಹಾಯ, ಶಕ್ತಿ, ಬಿಡುಗಡೆ, ಆಶೀರ್ವಾದ, ವಿಜಯ ಹಸ್ತಕ್ಕಾಗಿ ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ 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 ಇರುವಾತನೇ, ನಮ್ಮ ಮಧ್ಯದಲ್ಲಿ ತಿರುಗಾಡುವಾತನೇ, ದೇವ, ಆದಿಯಿಂದಲೂ ನಿಮ್ಮ ಹೊರತು ದೇವರು ಯಾರೂ ಇಲ್ಲ. ನೀವೇ ಆದಿಯೂ ಅಂತ್ಯವೂ ಆಗಿದ್ದೀರಿ. ಪ್ರಾರಂಭವೂ ಸಮಾಪ್ತಿಯು, ಆಕಾರವೂ ಆಕಾರವು, ಮೊದಲನೇ ಆತನು ಕಡೆಯಾತನು. ನನ್ನ ಕೈಯಿಂದ ಬಿಡಿಸುವವರು ಯಾರೂ ಇಲ್ಲ. ನನಗೆ ಮೊದಲು ಕೊಟ್ಟು ನಂತರ ಪಡೆಯುವವರು ಯಾರೂ ಇಲ್ಲ. ನಾನೇ ಸಮಸ್ತವನ್ನು ಸೃಷ್ಟಿ ಮಾಡಿದಾತ, ಸರ್ವಶಕ್ತ ಎಂದಿದ್ದೀರಿ ತಂದೆ. ದೇವ, ನಿಮ್ಮ ಪ್ರಿಯಕುಮಾರ ಯೇಸು ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ. ಕೇಳಲು ಹೋಗುತ್ತಿರುವ ಈ ಜೀವವುಳ್ಳ ವಾಕ್ಯವನ್ನು, ಕ್ರಿಯೆ ಮಾಡುವ ವಾಕ್ಯವನ್ನು, ಇಬ್ಬಾಯಿ ಕತ್ತಿಗಿಂತ ಹರಿತವಾದ ನಿಮ್ಮ ವಾಕ್ಯವನ್ನು ದೇವರೇ, ದೇಹ ಆತ್ಮಗಳನ್ನು, ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂಥ ನಿಮ್ಮ ವಾಕ್ಯವನ್ನು, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸಿ ಸ್ವಸ್ಥಪಡಿಸುವ ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿರುವಾಗ ತಂದೆ, ನಮ್ಮ ಬಾಯಿ ಮಾತು, ಹೃದಯ ಧ್ಯಾನ ನಿಮಗೆ ಸಮರ್ಪಕವಾಗಿರುವಂಥ ಅನುಗ್ರಹಿಸಿ, ನಿಮ್ಮ ಶಿಲುಬೆಯ ಶಕ್ತಿಯಿಂದ ನನ್ನನ್ನು ಕೇಳುತ್ತಿರುವ ನಿಮ್ಮ ಮಕ್ಕಳನ್ನು ಹೃದಯದಲ್ಲಿ, ಆತ್ಮದಲ್ಲಿ, ಮನಸ್ಸಿನಲ್ಲಿ, ದೇಹದಲ್ಲಿ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಜಯವನ್ನು, ನಿತ್ಯ ಜೀವವನ್ನು, ನೂತನ ಸೃಷ್ಟಿಯನ್ನಾಗಿ ಮಾಡಬೇಕೆಂದು ಸೈತಾನನ ಎಲ್ಲ ಅಗ್ನಿಬಾಣಗಳನ್ನು, ತಂತ್ರಗಳನ್ನು ಅರಿತು ನಾಶ ಮಾಡುವ ಪರಿಶುದ್ಧಾತ್ಮನ ಜ್ಞಾನ, ವಿವೇಕ, ಸಮಾಲೋಚನೆ, ಶಕ್ತಿ, ಪರಿಶುದ್ಧತೆ, ನಿತ್ಯ ಜೀವ ನಮಗೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಬನ್ನಿರಿ ಪ್ರಿಯರೇ, ಅನುದಿನ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ 10 ವಾಕ್ಯಗಳನ್ನು ಧ್ಯಾನಿಸಿದೆವು ಪ್ರಿಯರೇ. ಕಳೆದ ವಾಕ್ಯ ಭಾಗದಲ್ಲಿ 1ನೇದು, ನಮ್ಮನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಸಾಧಿಸಲು ಶಕ್ತನಾಗಿದ್ದೇನೆಂದು ಪೌಲನು ಹೇಳುತ್ತಿದ್ದಾನೆ. 2ನೇದಾಗಿ, ನಿಮ್ಮಲ್ಲಿರುವಾತನು ಲೋಕದಲ್ಲಿರುವ ದುರಾತ್ಮನಿಗಿಂತ ದೊಡ್ಡ ಆತನು ಪರಿಶುದ್ಧಾತ್ಮನಾಗಿದ್ದಾನೆ. ನಮ್ಮಲ್ಲಿರುವಾತನು ಯಾವಾಗ ನಾವು ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇವೋ ಆಗ ಯೇಸು ನಮ್ಮ ಪ್ರಯತ್ನವನ್ನು, ಕಠಿಣ ಶ್ರಮವನ್ನು ಆತನಲ್ಲಿ ಪ್ರೀತಿ ಇಟ್ಟಿದ್ದೇವೆ, ಆತನ ಮಾತುಗಳನ್ನು ಕೈಗೊಂಡು ನಡೆಯುತ್ತಿದ್ದೇವೆ ಎಂದು ಆಕಾಶದಿಂದ ವೀಕ್ಷಿಸಿ ನಮಗೋಸ್ಕರ ತಂದೆಯ ಬಳಿಯಲ್ಲಿ ಇರುವ ಯೇಸು, ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುವ ಯೇಸು, ತಂದೆಯಲ್ಲಿ ಬೇಡಿ ತಂದೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮವನ್ನು ನಾನೇ ಕಳಿಸಿಕೊಡುತ್ತೇನೆ ಎಂದಿದ್ದಾನೆ ಪ್ರಿಯರೇ. ಆ ಪರಿಶುದ್ಧಾತ್ಮ ಬಂದಾಗ ಲೋಕದಲ್ಲಿ ದುರಾತ್ಮನಿಗಿಂತ ನಮ್ಮಲ್ಲಿರುವ ದೇವರಾತ್ಮ ಶ್ರೇಷ್ಠನಾಗಿ ನಮ್ಮೆಲ್ಲರನ್ನು ದೇವರ ಮಕ್ಕಳನ್ನಾಗಿ, ವಿಧೇಯ ದೇವರ ಮಕ್ಕಳನ್ನಾಗಿ, ಯೇಸುವಿನಂತೆ ಪರಿಶುದ್ಧರನ್ನಾಗಿ, ನೀತಿವಂತರನ್ನಾಗಿ ಸಮಗ್ರ ಸತ್ಯದ ಕಡೆಗೆ ಕರೆದೊಯ್ತಾನೆ ಪ್ರಿಯರೇ. ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮಲ್ಲಿರುವ ದೇವರಾತ್ಮ ಶ್ರೇಷ್ಠ. 2ನೇ ವಾಕ್ಯ. ಅನುದಿನ ಜೀವಿತದಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ 3ನೇ ವಾಕ್ಯ ನೋಡಿದೆವು ಪ್ರಿಯರೇ. ಕಳೆದ ವಾಕ್ಯ ಭಾಗದಲ್ಲಿ ನಮ್ಮನ್ನು ಪ್ರೀತಿಸಿದಾತನ ಮೂಲಕ ಇವೆಲ್ಲವುಗಳಲ್ಲಿ ನಾವು ಅತ್ಯಧಿಕವಾಗಿ ಜಯ ಹೊಂದುತ್ತಿದ್ದೇವೆ. ಹೌದು ಪ್ರಿಯರೇ, ಯಾವ ವಿಷಯಗಳಲ್ಲಿ ಕಷ್ಟ, ಸಂಕಟ, ಅನ್ನವಿಲ್ಲದೆ ಇರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರ, ಖಡ್ಗ, ಕಟಾರಿ, ಈಗಿನ ಸಂಗತಿ, ಮುಂದಣ ಸಂಗತಿ, ದುರಾತ್ಮಗಳಾಗಲಿ, ದೇವದೂತರಾಗಲಿ, ಹೌದು ಪ್ರಿಯರೇ, ಸೃಷ್ಟಿ ಸಮಸ್ಯೆ ಯಾವುದೇ ಆಗಲಿ ನಾವು ಅತ್ಯಧಿಕ ವಿಜಯವನ್ನು ಹೊಂದುತ್ತೇವೆ. ಲೌಕಿಕತೆಯ ಮೇಲೆ, ಶಾರೀರಿಕ ಇಚ್ಛೆಗಳ ಮೇಲೆ,
ದೇವರ ವಾಕ್ಯಗಳ ಪ್ರಕಾರ ನಡೆಯುವುದರಲ್ಲಿ, ಸೈತಾನನನ್ನು ಆತನ ದೂತರನ್ನು ಸೋಲಿಸುವುದರಲ್ಲಿ ನಾವು ಅತ್ಯಧಿಕ ವಿಜಯವಾಗುತ್ತೇವೆ. ಯಾವಾಗ ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮಲ್ಲಿರುವ ದೇವರ ಆತ್ಮ ಶ್ರೇಷ್ಠನಾಗಿರುವಾಗ, ಆ ಆತ್ಮ ನಾವು ಪಡೆದುಕೊಂಡಾಗ, ಕೇಳಿರಿ, ಹುಡುಕಿರಿ, ತಟ್ಟಿರಿ, ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಸ್ವರ್ಗದಲ್ಲಿರುವ ತಂದೆ, ಪರಲೋಕದಲ್ಲಿರುವ ತಂದೆ ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಯೇಸುವನ್ನು ವಿಶ್ವಾಸಿಸಿ ದೇವರಲ್ಲಿ ಅಥವಾ ದೇವಕುಮಾರ ಯೇಸುವಿನಲ್ಲಿ ಪ್ರಾರ್ಥಿಸುವವರು ಪರಲೋಕ ತಂದೆಗೆ ಮಕ್ಕಳಾಗುತ್ತೇವೆ. ಪ್ರಿಯರೇ, ಯೇಸುವನ್ನು ವಿಶ್ವಾಸದ ಹೊರತು ದೇವರಿಗೆ ಮಕ್ಕಳಾಗಲು ಸಾಧ್ಯವಿಲ್ಲ. ದಾಸರೇ, ನರಮನುಷ್ಯರೇ, ಯೇಸುವನ್ನು ವಿಶ್ವಾಸಿದಾಗ ಮಾತ್ರ ಯೇಸು, ನಾವು ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡುತ್ತೇವೆ, ಆತನು ತನ್ನ ಸ್ವಂತ ದೇಶಕ್ಕೆ ಬಂದನು, ಯಹೂದ್ಯರ ಬಳಿಗೆ ಅಥವಾ ಇಸ್ರಾಯೇಲರ ಬಳಿಗೆ. ಅವರು ಆತನನ್ನು ಅಂಗೀಕರಿಸಲಿಲ್ಲ. ಯಾರು ತನ್ನ ಜನರಲ್ಲಿ ಅಂಗೀಕರಿಸಿದರು, ಆತನಲ್ಲಿ ವಿಶ್ವಾಸ ಇಟ್ಟರು, ಅಥವಾ ಅನ್ಯ ಜನರಲ್ಲಿ ಯಾರು ಆತನಲ್ಲಿ ವಿಶ್ವಾಸವಿಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹೌದು ಪ್ರಿಯರೇ, ನಾವು ದೇವರ ಮಕ್ಕಳಾಗಿ ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮವನ್ನು ನಮ್ಮ ಹೃದಯಕ್ಕೆ ಕಳುಹಿಸಿದ್ದಾನೆ. ಪ್ರಿಯರೇ, ಹೀಗೆ ಮೂರನೇದಾಗಿ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕ ನಾವು ಎಲ್ಲವುಗಳಲ್ಲಿ ಜಯಶಾಲಿಗಳಾಗುತ್ತೇವೆ, ದೇವರ ಆತ್ಮನ ಮೂಲಕ. ನಾಲ್ಕನೇದಾಗಿ ಅನುದಿನ ಧ್ಯಾನದಲ್ಲಿಟ್ಟುಕೊಳ್ಳಬೇಕಾದ ವಾಕ್ಯ ಭಾಗ ಪ್ರಿಯರೇ, ನನ್ನಾಗಿ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಹೌದು ಪ್ರಿಯರೇ, ಕಷ್ಟ, ಸಂಕಟದಲ್ಲಿ, ಸಮೃದ್ಧಿಯಲ್ಲಿ, ಬಡತನದಲ್ಲಿ ಮತ್ತು ಸಂಕಟದಲ್ಲಿ ನಾನು ಉತ್ತಮವಾಗಿರಲು ಕಲಿತುಕೊಂಡಿದ್ದೇನೆ, ಸಂತುಷ್ಟನಾಗಿರಲು ಕಲಿತುಕೊಂಡಿದ್ದೇನೆ ಎಂದು ಹೇಳ್ತಿದ್ದಾನೆ. ಪ್ರಿಯರೇ, ನಾನು ಈ ದೇಹದಲ್ಲಿರುವುದಾದರೆ ನಿಮ್ಮ ನಿಮಿತ್ತ ಸುವಾರ್ತೆ ಹೇಳಿ ಪ್ರಭುವಿನ ವಾಕ್ಯವನ್ನು ನಿಮಗೆ ತಿಳಿಸಿ, ಸ್ವರ್ಗದ ವಾರ್ತೆ ತಿಳಿಸಿ ಪ್ರಭುವಿನ ಮಾರ್ಗದಲ್ಲಿ ನಡೆಸುತ್ತೇನೆ, ಆಶೀರ್ವಾದಕರವಾಗಿರುತ್ತೇನೆ. ನಾನು ಬದುಕುವುದಾದರೆ, ನಾನು ಪ್ರಭುವಿನ ಬಳಿಗೆ ಹೋಗುವುದಾದರೆ ನನಗೆ ಲಾಭವೇ. ಜೀವ ಕಿರೀಟ ನನಗಾಗಿ ಕಾದಿದೆ, ನೂತನ ಕಿರೀಟ ಕಾದಿದೆ. ಪ್ರಭು ನನಗೋಸ್ಕರ ಸಿದ್ಧ ಮಾಡಲಾಗಿರುವ ನೀತಿಯ ಕಿರೀಟ, ಅಲ್ಲಿಗೆ ಹೋಗುವುದು ಲಾಭವೇ ಎಂದು ಹೇಳ್ತಿದ್ದಾನೆ. ಪ್ರಿಯರೇ, ಯೇಸು ಹೇಳಿದಂತೆ, ನಾನು ಹೋಗುತ್ತೇನೆ, ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಲು ಹೋಗುತ್ತಿದ್ದೇನೆ, ಕೊಠಡಿಯನ್ನು. ನನ್ನ ತಂದೆಯ ಆಸ್ಥಾನದಲ್ಲಿ ಅನೇಕ ಬಿಡಾರಗಳಿವೆ, ಸ್ಥಳವನ್ನು ಸಿದ್ಧ ಮಾಡಿದ ಬಳಿಕ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದಾನೆ. ಪ್ರಿಯರೇ, ಅದು ಹೋಗುವುದು ಲಾಭವೇ ಎಂದು ಹೇಳ್ತಿದ್ದಾನೆ. ಪ್ರಿಯರೇ, ನಾವು ಕೂಡ ಅಂದಿನ ಜೀವಿತದಲ್ಲಿ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕಾದ ವಾಕ್ಯಗಳಲ್ಲಿ, ಈ ದೇಹದಲ್ಲಿ ನಾನು ಜೀವಿಸುವುದಾದರೆ ಅದು ನಿಮಗೋಸ್ಕರ, ಬದುಕುವುದು ಕ್ರಿಸ್ತನೇ, ನಾವು ಕಣ್ಣು ಮುಚ್ಚಿ ಪ್ರಭುವಿನ ಬಳಿಗೆ ಹೋಗುವುದು ಲಾಭವೇ. ಹೌದು ಪ್ರಿಯರೇ, ನಾವು ಕೂಡ ಅಂದಿನ ಜೀವಿತದಲ್ಲಿ ಬದುಕಿದರೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡೋಣ. ಪ್ರಿಯರೇ, ಯೇಸು ತನ್ನ ಶಿಷ್ಯರಿಗೆ ಹೇಳಿದಂತೆ, ಹೋಗಿರಿ, ಎಲ್ಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿಸಿರಿ, ವಿಶ್ವಾಸಿಸಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿರಿ, ತಂದೆ, ಕುಮಾರ, ಪರಿಶುದ್ಧ ಆತ್ಮನ ನಾಮದಲ್ಲಿ. ವಿಶ್ವಾಸಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವವನು ರಕ್ಷಣೆ ಹೊಂದುತ್ತಾನೆ. ನಂಬದೇ ಇರುವವನು, ಅವಿಶ್ವಾಸ ಪಡುವವನು ದಂಡನೆಗೆ, ಶಿಕ್ಷೆಗೆ ಗುರಿಯಾಗುತ್ತಾನೆ. ಹೌದು ಪ್ರಿಯರೇ, ಹೋಗಿ ನಾನೇ ತಂದೆಯ ಬಳಿಯಿಂದ, ತಂದೆಯ ನನ್ನ ಹೆಸರಿನಲ್ಲಿ ವಾಗ್ದಾನ ಮಾಡಿದ ಸ್ವರ್ಗದ ಶಕ್ತಿಯಾದ ಪರಿಶುದ್ಧ ಆತ್ಮನನ್ನು, ಆ ವರವನ್ನು, ನೂತನ ಬಲವನ್ನು, ಜೀವವನ್ನು ನಿಮ್ಮ ಮೇಲೆ ಕಳಿಸುತ್ತೇನೆ. ಅಲ್ಲಿಯವರೆಗೆ ನೀವು ಜೆರುಸಲೇಮಿನಲ್ಲಿ ಕಾದುಕೊಂಡಿರ್ರಿ, ತಂದೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮ ಬರೆಯುವವರೆಗೂ. ಹೌದು ಪ್ರಿಯರೇ, ನಾವು ಕೂಡ ಬದುಕುವುದೆಂದರೆ ಕ್ರಿಸ್ತನಿಗೋಸ್ಕರ ಬದುಕೋಣ. ಪ್ರಿಯರೇ, ಆತನು ಕೊಟ್ಟ ಆಜ್ಞೆಗಳನ್ನು, ಆತನು ಜನನ, ಮರಣ, ಪುನರುತ್ಥಾನ ಆದ ನಂತರ ಇವೆಲ್ಲವುಗಳಲ್ಲಿ ಏನು ಬೋಧಿಸಿದ್ದಾನೋ, ಪುನರುತ್ಥಾನ ಆದ ನಂತರ ಇವುಗಳನ್ನು ಕೈಗೊಂಡು ನಡೆಯಿರಿ, ಕೈಗೊಳ್ಳುವಂತೆ ಬೋಧಿಸಿರಿ ಎಂದು ಹೇಳಿದ್ದಾನೆ. ನಾವು ಕೂಡ ಬದುಕುವುದಾದರೆ ಯೇಸು ಏನು ಹೇಳಂತ ಹೇಳಿದ್ದಾನೆ ಪ್ರಿಯರೇ, ಅವುಗಳನ್ನು ಹೇಳಲು ಬದುಕೋಣ. ಒಂದು ವೇಳೆ ಈ ಲೋಕ ದಾಟುವುದಾದರೆ, ಆಯುಸ್ಸು ಮುಗಿಯುವುದಾದರೆ, ಅಥವಾ ಪ್ರಭು ಬರುವುದಾದರೆ, ಮಹಿಮಾ ಶರೀರದಲ್ಲಿ ಎತ್ತಲ್ಪಡುವುದಾದರೆ, ಅನೋಕ ಎಲಿಯರಂತೆ ನಮ್ಮಲ್ಲಿ ಕೆಲವರಿಗೆ ಪ್ರಭು ಶರೀರ ಸಮೇತ ಸ್ವರ್ಗಕ್ಕೆ, ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಾದರೆ ನಾವು ಭಾಗ್ಯಶಾಲಿಗಳ ಪ್ರಿಯರೇ. ಅಂತ ದೇವರೊಂದಿಗೆ ನಡೆಯುವ ಕೃಪೆಯನ್ನು ಕೇಳಿಕೊಳ್ಳೋಣ. ಹೋಗುವುದಾದರೆ ಲಾಭವೇ. ಹೌದು ಪ್ರಿಯರೇ, ಒಂದನೇದಾಗಿ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಸಮಸ್ತವನ್ನು ಮಾಡಬಲ್ಲೆ. ಎರಡನೇದಾಗಿ ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮಲ್ಲಿರುವ ದೇವರಾತ್ಮ ದೊಡ್ಡ ಆತನು, ಬಲವಂತನು, ಶ್ರೇಷ್ಠನು. ಮೂರನೇದಾಗಿ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕ
ಇವೆಲ್ಲವುಗಳಲ್ಲಿ ನಾವು ಜಯಶೀಲಿಗಳಾಗುತ್ತೇವೆ ಪ್ರೇರೆ. ಯಾವೆಲ್ಲವುಗಳಲ್ಲಿ? ನಾವು ಪವಿತ್ರ ಗ್ರಂಥದಲ್ಲಿ ನೋಡಿದ್ದೇವೆ ಪ್ರೇರೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಯಾರಿಗೂ ಸಾಧ್ಯ ಇಲ್ಲ. ಕಷ್ಟ, ಸಂಕಟ, ಹಿಂಸೆ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಇದು ಪ್ರೇರೆ. 4ನೇದಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ ವಾಕ್ಯ, ನನಗೆ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ನಿದ್ರಿಸುವುದು. ಅಂದರೆ ಪ್ರಭು ಹೇಳಿದನಲ್ಲ ಪ್ರೇರೆ, ಲಾಜರನು ನಿದ್ರಿಸ್ತಿದ್ದಾನೆ, ಬಾಲಕಿ ಸತ್ತಿಲ್ಲ, ಲಾಜರನೇ ಹೊರಗೆ ಬಾ. ಹೌದು ಪ್ರೇರೆ. ಶಿಷ್ಯರು ಕೇಳ್ತಾರೆ, ಲಾಜರನು ನಿದ್ರಿಸ್ತಿರುವುದಾದರೆ ಎದ್ದೇಳುತ್ತಾನೆ ಸ್ವಾಮಿ ಎನ್ನುತ್ತಾರೆ. ಆವಾಗ ಅವರಿಗೆ ಹೇಳ್ತಾನೆ, ಅಷ್ಟರವರೆಗೆ ಲಾಜರನು ನಿದ್ರಿಸ್ತಿದ್ದಾನೆ, ಆತನನ್ನು ಎಚ್ಚರಪಡಿಸಲು ಎಬ್ಬಿಸಲು ಹೋಗಬೇಕಾಗಿದೆ, ಹೋಗೋಣ ಬನ್ನಿ ಅಂದಾಗ ಅವರಿಗೆ ಅರ್ಥ ಆಗಲಿಲ್ಲ. ಮರಣವನ್ನು ಕುರಿತು ನಿದ್ರೆ ಎಂದು ಹೇಳ್ತಾನೆ. ಹೌದು ಪ್ರೇರೆ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಜೀವಂತರೇ, ನಿದ್ರಿಸುತ್ತೇವೆ ಅಷ್ಟೇ. ಯೇಸು ಕ್ರಿಸ್ತನ ಆಗಮನ ಆಗುವಾಗ ಪ್ರಧಾನ ದೂತನ ತುತ್ತೂರಿ ಧ್ವನಿ ಘೋಷವಾಗುವಾಗ ಎಲ್ಲರೂ ಮಾರ್ಪಾಟು ಹೊಂದುತ್ತೇವೆ ಪ್ರೇರೆ. ಕ್ರಿಸ್ತನಲ್ಲಿ ಮೃತರಾದವರು ಸಮಾಧಿಯಿಂದ ಎದ್ದೇಳಲ್ಪಡ್ತಾರೆ. ಜೀವಂತವಾಗಿರುವವರೆಲ್ಲರೂ ಫಕ್ಕನೆ ಆಕಾಶದಲ್ಲಿ ಎತ್ತಲ್ಪಡುತ್ತಾರೆ. ಅವರು ಸದಾಕಾಲ ದೇವರೊಂದಿಗೆ ಇರುತ್ತಾರೆ ಪ್ರೇರೆ. ಇಂಥ ಮಾತುಗಳಿಂದ ನಿಮ್ಮನ್ನು ನೀವು ಸಂತೈಸಿಕೊಳ್ಳಿ, ಇದು ನಿಜವಾದುದು ಎಂದು ನಾವು ಥೆಸಲೋನಿಕ ಪತ್ರಿಕೆಯಲ್ಲಿ ನೋಡುತ್ತೇವೆ. ಹೌದು ಪ್ರೇರೆ. ಅಂತ ಲಾಭಕ್ಕಾಗಿ ಜೀವಿಸೋಣ, ಅಂತ ಅತ್ಯಧಿಕ ವಿಜಯವನ್ನು ಪ್ರಭು ನಮಗೆ ನೀಡಲಿ. 5ನೇದಾಗಿ ಪ್ರೇರೆ, ಇಲ್ಲಿಂದ ನಾವು ಈ ವಾಕ್ಯ ಭಾಗದಲ್ಲಿ ಧ್ಯಾನಿಸೋಣ. 5ರಿಂದ 6, 7, 8, 9, 10 ವಾಕ್ಯಗಳು. 5ನೇ ವಾಕ್ಯ ನೋಡುವುದಾದರೆ, ಪ್ರತಿದಿನ ಜ್ಞಾಪಕದಲ್ಲಿ ಇಡಬೇಕಾದ ದೇವರ ವಾಕ್ಯ. 5ನೇದು, ನಿಮ್ಮ ದೇಹದ ಮೂಲಕ, ನಿಮ್ಮ ದೇಹ ನಿಮಗೆ ಅನುಗ್ರಹಿಸಲ್ಪಟ್ಟಿದೆ ಪ್ರೇರೆ, ನಿಮ್ಮೊಳಗಿರುವ ಪರಿಶುದ್ಧಾತ್ಮನಿಗೆ ಆಲಯ. ನಾವು ಕೊರಿಂಥ ಪತ್ರಿಕೆ 1ನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡುತ್ತೇವೆ. 1 Corinthians chapter 6 verse 19th word. ಇಲ್ಲಿ ನೋಡುವುದಾದರೆ, ದೇವರಿಂದ ದೊರಕಿರುವ, ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. 21ನೇ ವಾಕ್ಯ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅದು ಪ್ರೇರೆ. ನೀವು ದೇವರ ಗರ್ಭಗುಡಿ, ದೇವರಿಂದ ದೊರಕಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹ, ದೇವರಿಂದ ದೊರಕಿರುವ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಮ್ಮ ದೇಹ ಗರ್ಭಗುಡಿಯಾಗಿದೆ ಪ್ರೇರೆ. ನಾವು ಯೇಸುವನ್ನು ವಿಶ್ವಾಸಿಸಿದಾಗ ಅಥವಾ ಆತನ ಆಜ್ಞೆಯನ್ನು ಕೈಗೊಂಡು ನಡೆದಾಗ, ನಂಬಿಗಸ್ತರಾಗಿ ದೇವರಿಗೆ ಕಂಡು ಬಂದಾಗ, ನಂಬಿಗಸ್ತರಿಗೆ ಕೊಡಲಾದ, ವಿಧೇಯರಿಗೆ ಕೊಡಲಾದ ದೇವರಾತ್ಮ ಎಂದು ನಾವು ಪತ್ರಿಕೆಗಳಲ್ಲಿ ಓದುತ್ತೇವೆ ಪ್ರೇರೆ. ವಿಧೇಯರಿಗೆ ಮಾತ್ರ, ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತೇವೆ ಎಂದು ಆಸಕ್ತಿ ತೋರುವವರಿಗೆ ಮಾತ್ರ ದೇವರಾತ್ಮ ಕೊಡಲಾಗುತ್ತದೆ. ಆ ದೇವರಾತ್ಮ ದೇವರಿಂದ ದೊರಕಿ ನಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಮ್ಮ ದೇಹ ಗರ್ಭಗುಡಿಯಾಗಿದೆ ಪ್ರೇರೆ, ಗರ್ಭಗುಡಿಯಾಗಿದೆ. ಮತ್ತು ಇದನ್ನು ನಮಗೆ ತಿಳಿದುಕೊಳ್ಳಲು ಪವಿತ್ರಾತ್ಮ ಬಂದಾಗ ಮಾತ್ರ ಸಾಧ್ಯ ಆಗುತ್ತದೆ ಪ್ರೇರೆ. ಅಷ್ಟರವರೆಗೆ ನಾವು ವಿಶ್ವಾಸದಲ್ಲಿ ಬೀಳುತ್ತಿರುತ್ತೇವೆ, ಏಳುತ್ತಿರುತ್ತೇವೆ. ಶರೀರ, ಆತ್ಮ, ಆತ್ಮ ಶರೀರ ಒಂದಕ್ಕೊಂದು ಹೋರಾಡುತ್ತಿರುತ್ತವೆ. ಪರಿಶುದ್ಧಾತ್ಮ ಬಂದ ಮೇಲೆ ಆತ್ಮ ಸಂಪೂರ್ಣ ಬಲಗೊಂಡು ಶರೀರದ ಮೇಲೆ ಜಯ ಸಾಧಿಸಲು ಕೃಪೆ ನೀಡುತ್ತಾನೆ. ಶರೀರ ಕಾರ್ಯಗಳನ್ನು ಪರಿಶುದ್ಧಾತ್ಮನ ಶಕ್ತಿಯಿಂದ ನಾಶ ಮಾಡಿರಿ. ಹೌದು ಪ್ರೇರೆ. ದೈಹಿಕ ದುರಭ್ಯಾಸಗಳನ್ನು ಪವಿತ್ರಾತ್ಮನ ನೆರವಿನಿಂದ ದಮನ ಮಾಡಿರಿ, ಸುಟ್ಟು ಹಾಕಿರಿ ಎನ್ನುವಂತೆ ದೇವರಿಂದ ದೊರಕಿರುವ ಪವಿತ್ರಾತ್ಮನಿಗೆ ನಮ್ಮ ದೇಹ ಗರ್ಭಗುಡಿಯಾಗಿದೆ ಎಂದು ಅನುದಿನ ಜ್ಞಾಪಕದಲ್ಲಿಟ್ಟುಕೊಳ್ಳೋಣ ಪ್ರೇರೆ. ಆ ಜ್ಞಾಪಕದಲ್ಲಿಟ್ಟುಕೊಂಡು ನಾವು ದೇವರಿಗೆ ಇಷ್ಟವಲ್ಲದ ಪಾಪ ಕಾರ್ಯ ಮಾಡದಂತೆ, ಕಣ್ಣಿನಾಶೆಯಿಂದ ದೂರ ಇರುವಂತೆ, ಶರೀರದ ಇಚ್ಛೆಗಳಿಂದ ದೂರ ಇರುವಂತೆ, ಬದುಕು ಬಾಳಿನ ಡಂಬದಿಂದ ದೂರವಿರುವಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಪ್ರೇರೆ, ಆತ್ಮದೇಹ ಮನಸ್ಸನ್ನು. ಏಕೆಂದರೆ ಲೋಕವು ಅದರ ಇಚ್ಛೆ ಗತಿಸಿ ಹೋಗುತ್ತದೆ. ಲೋಕವು ಅದರಲ್ಲಿರುವುದೆಲ್ಲವೂ ಲೋಕದಿಂದ ಬಂದಿವೆ. ಲೋಕವು ದುಷ್ಟನ ವಶದಲ್ಲಿದೆ. ನಾವಾದರೂ ದೇವರಿಂದ ಹುಟ್ಟಿದವರು, ದೇವರಿಗೆ ಸೇರಿದವರು ಯೇಸು ಕ್ರಿಸ್ತನ ಮೂಲಕ. ಅದು ಪ್ರೇರೆ. ಹೀಗೆ ದೇವರಿಂದ ನಮಗೆ ದೊರಕಿರುವ ಹಾಗೂ ನಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ಜ್ಞಾಪಕದಲ್ಲಿಟ್ಟುಕೊಳ್ಳೋಣ ಪ್ರೇರೆ ಅನುದಿನ ಜೀವಿತದಲ್ಲಿ. ಹಾಗೆ ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಕ್ರಯಕ್ಕೆ ಕೊಳ್ಳಲಾದವರು, ಯೇಸು ಕ್ರಿಸ್ತನ ರಕ್ತಕ್ಕೆ ಕೊಳ್ಳಲಾದವರು, ಶಿಲುಬೆಯಲ್ಲಿ ಸುರಿಸಿ
ರಕ್ತ ಸುರಿಸಿ ಆ ರಕ್ತದಲ್ಲಿ ಯಾರ್ಯಾರು ವಿಶ್ವಾಸ ಇಟ್ಟರೋ ಅವರನ್ನೆಲ್ಲ ತಂದೆಯಾದ ದೇವರಿಗೆ ಮಕ್ಕಳನ್ನಾಗಿ, ಪ್ರಜೆಯನ್ನಾಗಿ, ರಾಜ್ಯವನ್ನಾಗಿ, ಸ್ವರ್ಗದ ಪ್ರಜೆಗಳನ್ನಾಗಿ ಮಾರ್ಪಡಿಸಿದ್ದಾನೆ ಪ್ರೇಯರೆ. ವಿ ಆರ್ ಸಿಟಿಜನ್ ಆಫ್ ಹೆವೆನ್. ಹೌದು ಪ್ರೇಯರೆ, ನಾವು ಪರಲೋಕ ರಾಜ್ಯದ ಪ್ರಜೆಗಳು. ಯೇಸು ಕ್ರಿಸ್ತನ ಪ್ರಾಣ ತ್ಯಾಗದ ಮೂಲಕ, ಆ ಬಲಿಯಾಗದ ಮೂಲಕ, ಆತನ ರಕ್ತದ ಮೂಲಕ ತಂದೆಯ ದೇವರೊಂದಿಗೆ ಸಮಾಧಾನ ಮಾಡಿದ್ದಾನೆ. ಅಪ್ಪ ತಂದೆ ಎಂದು ಕೂಗುವ ಆತ್ಮವನ್ನು ನಮಗೆ ನೀಡಿದ್ದಾನೆ ಪ್ರೇಯರೆ. ಹೀಗೆ ನಾವು ದೇವರ ಪವಿತ್ರಾತ್ಮನಿಗೆ ನಮ್ಮ ದೇಹ ಗರ್ಭಗುಡಿಯಾಗಿದೆ. ಹಾಗೂ ನಾವು ನಮ್ಮ ಸ್ವಂತ ಸೊತ್ತಲ್ಲ. ನಮ್ಮ ಆತ್ಮ, ನಾವೆಂದರೆ ನಮ್ಮ ನಿಜವಾದ ವ್ಯಕ್ತಿ ಆತ್ಮ, ನಾವು ಕ್ರಯಕ್ಕಿಕೊಳ್ಳಲಾದವರು ಯೇಸು ರಕ್ತದಿಂದ ಎಂದು ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋಣ. ಹಾಗೂ ಆದ ಕಾರಣ ನಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸೋಣ ಪ್ರೇಯರೆ. ಹೌದು, ಅನುದಿನ ಜೀವಿತದಲ್ಲಿ ನಾವು ದೇವರನ್ನು ಸ್ತುತಿಸುತ್ತಾ, ವಿಶ್ವಾಸಿಸುತ್ತಾ, ಆತನ ಕೊಟ್ಟ ಆಜ್ಞೆಗಳಲ್ಲಿ ಕೈಗೊಂಡು, ವಿಧೇಯತೆಯಿಂದ ಕೈಗೊಂಡು ನಡೆಯುತ್ತಾ, ಪೂರ್ಣ ಪ್ರೀತಿಯಿಂದ, ಶಕ್ತಿಯಿಂದ, ಮನಸ್ಸಿನಿಂದ, ಬಲದಿಂದ ದೇವರನ್ನು ಪ್ರೀತಿಸೋಣ ಪ್ರೇಯರೆ. ಹಾಗೂ ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸೋಣ ಪ್ರಭು ಹೇಳಿದಂತೆ. ಹೀಗೆ ಧರ್ಮಶಾಸ್ತ್ರವನ್ನು ಪೂರ್ಣಗೊಳಿಸೋಣ. ಪ್ರೀತಿಯು ಎಲ್ಲ ಪಾಪಗಳನ್ನು ಮುಚ್ಚುತ್ತದೆ. ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. ಅದು ಪ್ರೇರೆ ಅಂತ ಕೃಪೆ ದೇವರಿಂದ ದೊರಕಿ ನಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಮ್ಮ ದೇಹ ಗರ್ಭಗುಡಿಯಾಗುವಂತೆ, ಆ ಪವಿತ್ರಾತ್ಮ ದೊರಕುವಂತೆ, ನಮ್ಮ ದೇಹ ಗರ್ಭಗುಡಿಯಾಗುವಂತೆ, ಯೇಸು ಕ್ರಿಸ್ತರ ರಕ್ತಕ್ಕೆ ನಾವು ಕೊಳ್ಳಲ್ಪಡುವಂತೆ, ನಮ್ಮ ದೇಹದಲ್ಲಿ ದೇವರನ್ನು ಮಹಿಮೆಪಡಿಸುವಂತೆ ಪ್ರಭು ವಾಕ್ಯದ ಮೂಲಕ ಅನುಗ್ರಹಿಸಲಿ ನಮ್ಮೆಲ್ಲರನ್ನು. ಹೀಗೆ ಪ್ರೇರೆ 5ನೇ ವಾಕ್ಯ ಅನುದಿನದ ಜೀವಿತದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ 5ನೇ ವಾಕ್ಯ ನೋಡಿದ್ದೇವೆ ಪ್ರೇರೆ. ಏನಂದರೆ, ದೇವರಿಂದ ದೊರಕಿ ಪವಿತ್ರಾತ್ಮನಿಗೆ ನಮ್ಮ ದೇಹ ಗರ್ಭಗುಡಿಯಾಗಿದೆ ಎಂದು ನಾವು ತಿಳಿದುಕೊಳ್ಳಬೇಕು. ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಯೇಸು ರಕ್ತ ಎಂಬ ಬೆಲೆಗೆ. ಹಾಗೂ ನಮ್ಮ ದೇಹದಲ್ಲಿ ಹೀಗೆ ದೇವರ ಮಹಿಮೆಯನ್ನು ಪ್ರಕಾಶಪಡಿಸಬೇಕು ಪ್ರೇರೆ. 6ನೇದಾಗಿ ಅನುದಿನ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕಾದ ದೇವರ ಪರಿಶುದ್ಧ ಸರ್ವಶಕ್ತ ಜೀವಂತ ವಾಕ್ಯ ಪ್ರೇರೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. 23ನೇ ಕೀರ್ತನೆಯಲ್ಲಿ ನೋಡುತ್ತೇವೆ ಪ್ರೇರೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ನಾವು ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಕೂಡ ನೋಡುತ್ತೇವೆ. ನಾನೇ ಒಳ್ಳೆಯ ಕುರಿಗಾಹಿ. ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಕೂಲಿಯಾಳು ಕುರುಬನಾದರೂ ತೋಳ ಬರುತ್ತಲೇ ಓಡಿ ಹೋಗುತ್ತಾನೆ. ಏಕೆಂದರೆ ಅವನು ನಿಜವಾದ ಕುರುಬನಲ್ಲದ ಕಾರಣ ಕುರಿಗಳ ಚಿಂತೆ ಅವನಿಗಿಲ್ಲ. ನಾನಾದರೂ ಒಳ್ಳೆಯ ಕುರುಬ, ನನ್ನ ಕುರಿಗಳ ಚಿಂತೆ ನನಗಿದೆ. ನನ್ನ ಪ್ರಾಣವನ್ನೇ ಕೊಟ್ಟು ನನ್ನ ಕುರಿಗಳನ್ನು ರಕ್ಷಿಸುತ್ತೇನೆ. ಅವು ನನ್ನನ್ನು ಹಿಂಬಾಲಿಸುತ್ತವೆ, ಅವು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವು ನನ್ನನ್ನು ಬಲ್ಲವು. ನಾನು ಅವುಗಳಿಗೆ ನಿತ್ಯ ಜೀವನ ದಯಪಾಲಿಸುತ್ತೇನೆ. ತಂದೆ ನನ್ನ ಕೈಗೆ ಕೊಟ್ಟಿರುವುದು ಎಲ್ಲದಕ್ಕಿಂತ ದೊಡ್ಡದು. ಅವುಗಳನ್ನು ತಂದೆಯ ಕೈಯಿಂದಲೂ ಯಾರು ಕಸಿಕೊಳ್ಳುವುದಿಲ್ಲ, ಅಂತೆಯೇ ನನ್ನ ಕೈಯಿಂದಲೂ ಕಸಿದುಕೊಳ್ಳುವುದಿಲ್ಲ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅದು ಪ್ರೇರೆ. ಅನುದಿನದ ಜೀವನದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಪ್ರತಿನಿತ್ಯದ ವಾಕ್ಯ 6ನೇ ವಾಕ್ಯ ಭಾಗ ಪ್ರೇರೆ. ಯೆಹೋವನು ತಂದೆ ದೇವರು ಅಥವಾ ಯೇಸು ಕ್ರಿಸ್ತನು ದೇವಕುಮಾರನು ಒಳ್ಳೆ ಕುರುಬನು, ನನ್ನ ಕುರುಬನು. ಆತನು ಪ್ರಾರ್ಥನೆಯಲ್ಲಿ ತನ್ನ ಸ್ವರದ ಮೂಲಕ ನನ್ನನ್ನು ಮಾರ್ಗದರ್ಶನ ಮಾಡುತ್ತಾನೆ. ತನ್ನ ಸತ್ಯ ವಾಕ್ಯದ ಮೂಲಕ ನನ್ನೊಂದಿಗೆ ಅನುದಿನ ಮಾತನಾಡುತ್ತಾನೆ. ಅಥವಾ ತನ್ನ ಸಮೃದ್ಧಿ ಜೀವದಿಂದ, ಪುನರುತ್ಥಾನದ ಶಕ್ತಿಯಿಂದ ನನ್ನನ್ನು ಬಲಪಡಿಸುತ್ತಾ ಜೀವಜಲದ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಡೆಸುತ್ತಾನೆ. ಹಸುರುಗಾವಲುಗಳೆಲ್ಲ ನನ್ನನ್ನು ತಂಗಿಸುತ್ತಾನೆ. ತನ್ನ ಹೆಸರಿಗೆ ತಕ್ಕಂತೆ ನನ್ನ ನೀತಿ ಮಾರ್ಗದಲ್ಲಿ ನಡೆಸುತ್ತಾನೆ. ನನ್ನ ಪ್ರಾಣವನ್ನು ಜೀವಿಸ ಮಾಡಿ ಹಾಗೂ ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ಕೇಡಿಗೆ ಎದುರುವುದಿಲ್ಲ. ನಿನ್ನ ದೊಣ್ಣೆ, ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ಪರಿಶುದ್ಧಾತ್ಮ ಎಂಬ ಅಭಿಷೇಕ ತೈಲ. ಹಾಗೂ ನನ್ನ ಜೀವಮಾನವೆಲ್ಲ ಶುಭ ಕೃಪೆ ನನ್ನ ಹಿಂಬಾಲಿಸುವಂತೆ ಮಾಡುತ್ತಿ. ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಎದುರುವುದಿಲ್ಲ. ದೇವರೇ, ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಎದುರುವುದಿಲ್ಲ. ನನ್ನ ಜೀವಮಾನದಲ್ಲೆಲ್ಲ ಶುಭ ಕೃಪೆ ನನ್ನ ಹಿಂಬಾಲಿಸುವಂತೆ ಮಾಡುತ್ತಿ. ನಾನು ಸದಾಕಾಲವು ದೇವರ ಮಂದಿರದಲ್ಲಿ ವಾಸ ಮಾಡುವೆನು. ಅದು ಪ್ರೇರೆ. ಯೆಹೋವನು ನನಗೆ ಕುರುಬನು ಅಥವಾ ಯೇಸು ನನಗೆ ಒಳ್ಳೆ ಕುರುಬ ಎನ್ನುವ ವಾಕ್ಯದಲ್ಲಿ ಇಷ್ಟು ಅಡಕವಾಗಿದೆ ಪ್ರೇರ ಆಶೀರ್ವಾದ. 1ನೇದಾಗಿ ಕೊರತೆಯಾಗುವುದಿಲ್ಲ. ದೇವರು ನಮಗೆ ಕುರುಬನಾದಾಗ ಅನುದಿನದ ಜೀವಿತದಲ್ಲಿ ಬೇಕಾದ ಆಹಾರ, ವಸ್ತ್ರ ದಯಪಾಲಿಸ್ತಾನೆ ಪ್ರೇರ, ಆರೋಗ್ಯ ಮತ್ತು ಹಸುರುಗಾವಲುಗಳಲ್ಲಿ ನಡೆಸುತ್ತಾನೆ.
ರಾಜಮಾರ್ಗದಲ್ಲಿ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಡೆಸುತ್ತಾನೆ, ಶಾಂತಿ ಮಾರ್ಗದಲ್ಲಿ ನಡೆಸುತ್ತಾನೆ ಪ್ರಿಯರೇ. ನಮ್ಮ ಪ್ರಾಣವನ್ನು ಜೀವಿಸ ಮಾಡುತ್ತಾನೆ. ನಾವು ಉಕ್ಕಿ ಬರುವ ಸ್ತೋತ್ರದಿಂದ ದೇವರನ್ನು ಕೊಂಡಾಡುವಂತೆ, ಅನೇಕರನ್ನು ಕೊಂಡಾಡುವಂತೆ ಮಾಡುವಂತೆ, ಸಾಕ್ಷಿ ಹೇಳುವಂತೆ ನಮ್ಮ ಪ್ರಾಣವು ಜೀವಿಸ ಮಾಡುತ್ತಾನೆ. ಆತನ ಹೆಸರಿಗೆ ತಕ್ಕಂತೆ ನಮ್ಮ ನೀತಿ ಮಾರ್ಗದಲ್ಲಿ ನಡೆಸ್ತಾನೆ ಪ್ರಿಯರೇ. ಪರಿಶುದ್ಧ ಮಾರ್ಗದಲ್ಲಿ, ರಕ್ಷಣೆ ಮಾರ್ಗದಲ್ಲಿ, ಜೀವ ಮಾರ್ಗದಲ್ಲಿ, ಪರಲೋಕ ಮಾರ್ಗದಲ್ಲಿ ನಡೆಸುತ್ತಾನೆ. ನರಕದಿಂದ ತಪ್ಪಿಸಿ, ಹೌದು ಪ್ರಿಯರೇ. ಆರೋಗ್ಯ ಮಾರ್ಗದಲ್ಲಿ, ಕಾರ್ಗತ್ತಲ್ಲಿ ಕಣಿವೆಯಲ್ಲಿ ನಡೆಯುವಾಗಲೂ ದೇವರ ಹತ್ತಿರ ಇರುತ್ತಾನೆ. ಕಷ್ಟ, ಸಂಕಟ, ಹಿಂಸೆ, ಅವಮಾನ, ಬಾಧೆ, ಮರಣ ಭಯ ಇತ್ಯಾದಿಗಳಲ್ಲಿ, ಕಷ್ಟಗಳಲ್ಲಿ, ಕತ್ತಲೆಯಂತಿರುವ ಪರಿಸ್ಥಿತಿಗಳಲ್ಲಿ ಪ್ರಭು ನಮ್ಮ ಹತ್ತಿರಿದ್ದು ಕೇಡಿಗೆ ಹೆದರದಂತೆ ಮಾಡುತ್ತಾನೆ ಪ್ರಿಯರೇ. ನಾವು ಒಂದು ವಾಕ್ಯ ನೋಡ್ತೇವೆ ಬೈಬಲ್ನಲ್ಲಿ, ಬಂಗಾರದ ಪರೀಕ್ಷೆ ಆಗುವುದು ಬೆಂಕಿಯಲ್ಲಿ, ದೇವರ ಭಕ್ತರ ಪರೀಕ್ಷೆ ಆಗುವುದು, ದೇವರ ಭಕ್ತರ ದಾಸರ ಮಕ್ಕಳ ಪರೀಕ್ಷೆ ಆಗುವುದು ಅವಮಾನವೆಂಬ ಕುಲುಮೆಯಲ್ಲಿ. ಹೌದು ಪ್ರಿಯರೇ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬನ ವಿಶ್ವಾಸ ಪರೀಕ್ಷೆ ಆಗುತ್ತದೆ ಪ್ರಿಯರೇ. ಊಟಕ್ಕೆ ಉಪ್ಪಿನ ರುಚಿಯಂತೆ ಪ್ರತಿಯೊಬ್ಬನಿಗೂ ಬೆಂಕಿಯ ಜಳ ಅವಶ್ಯ. ಯಾಕಂದರೆ ಕಷ್ಟ ಸಂಕಟಗಳೇ ನಮ್ಮನ್ನು ನೀತಿವಂತರನ್ನಾಗಿ, ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವವರನ್ನಾಗಿ ಮಾಡುತ್ತದೆ ಪ್ರಿಯರೇ. ಕಷ್ಟ ಯಾತನೆಗಳು ಅವುಗಳನ್ನು ದೇವರಿಂದ ಸ್ವೀಕರಿಸುವಾಗ ಗುಣಗುಟ್ಟದೆ ವಿಧೇಯತೆಯಿಂದ ಯೇಸು ತನ್ನ ಮುಂದೆ ಇಟ್ಟಿರುವ ವಿಶ್ವಾಸ ಎಂಬ ಪಂದ್ಯದಲ್ಲಿ, ಅಥವಾ ಪರಲೋಕ ಬಾಧ್ಯತೆ ಎಂಬ ಪಂದ್ಯದಲ್ಲಿ, ಅಥವಾ ತಂದೆ ಆತನಿಗೆ ಒಪ್ಪಿಸಿಕೊಟ್ಟ ಕಾರ್ಯದಲ್ಲಿ ಆತನು ದೇವರ ಚಿತ್ತವನ್ನು ನೆರವೇರಿಸಿದನು ಪ್ರಿಯರೇ. ಆತನು ಶಿಲುಬೆಯನ್ನು ಹೊತ್ತುಕೊಳ್ಳುವುದರಲ್ಲಿ ವಿಧೇಯನಾದನು. ತನ್ನ ರಕ್ತ ಸುರಿಸಿ ಪ್ರಾಣ ಕೊಡುವ ಮೂಲಕ ದೇವರ ಚಿತ್ತ, ನಮ್ಮ ಮೇಲಿರುವ ದೇವರ ಚಿತ್ತ ನೆರವೇರಿಸಿದನು ಪ್ರಿಯರೇ. ಆತನ ಗಾಯಗಳಿಂದ ನಮಗೆ ಗುಣವಾಯಿತು. ಆತನು ಶಿಲುಬೆಯಲ್ಲಿ ಸುರಿಸಿದ ಪ್ರತಿ ಹನಿ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು ಪ್ರಿಯರೇ. ಪಾಪ ಶಾಪದ ಮೇಲೆ ಬಿಡುಗಡೆ, ಪ್ರಕೃತಿ ಕೋಪದ ಮೇಲೆ ಬಿಡುಗಡೆ, ಸೈತಾನನ ತಂತ್ರದ ಕೋಪದ ಮೇಲೆ ಬಿಡುಗಡೆ. ಅದು ಪ್ರಿಯರೇ, ಪಾಪ ಮರಣಗಳ ನಿಯಮದಿಂದ ಬಿಡುಗಡೆ, ಯೇಸುವಿನ ಗಾಯದಿಂದ, ರಕ್ತದಿಂದ, ಆತನ ಪುನರುತ್ಥಾನ ಶಕ್ತಿಯಿಂದ ನಾವು ದೇವರ ರಾಜ್ಯದ ಪ್ರಜೆಗಳು ಪ್ರಿಯರೇ. ಹೀಗೆ ದೇವರ ಆತ್ಮನು ಯಾರಲ್ಲಿ ನೆಲೆಗೊಂಡಿದ್ದಾನೋ ಅವರ ಮರ್ತ್ಯ ಶರೀರಗಳನ್ನು ಕೂಡ ಯೇಸು ಬರುವಾಗ ಯೇಸುವಿನ ಆತ್ಮ ಎಬ್ಬಿಸುತ್ತಾನೆ ಪ್ರಿಯರೇ. ಅಂತ ಕೃಪೆ ನಮ್ಮೆಲ್ಲರಿಗೂ ನೀಡಲಿ. ನಾವು ನೋಡಿದ ಪ್ರಿಯರೇ, ಯೆಹೋವನು ನನಗೆ ಕುರುಬನು, ಯೇಸು ನನಗೆ ಕುರುಬನು, 6ನೇ ವಾಕ್ಯ, ಅನುದಿನ ಜ್ಞಾಪಕದಲ್ಲಿ ಇಡಬೇಕಾದ ವಾಕ್ಯ. ಹಾಗೂ 7ನೇ ವಾಕ್ಯ ನೋಡಬೇಕಾದ್ರೆ ಅನುದಿನ ಜ್ಞಾಪಕದಲ್ಲಿ ಇಡಬೇಕಾದ ದೇವರ ವಾಕ್ಯ, 7ನೇ ವಾಕ್ಯ, ಯೆಹೋವನು ನನಗೆ ಬೆಳಕು ರಕ್ಷಣೆ ಆಗಿದ್ದಾನೆ. ಹೌದು ಪ್ರಿಯರೇ, 7ನೇ ವಾಕ್ಯ ನೆನಪಿನಲ್ಲಿಡಬೇಕಾದ ವಾಕ್ಯ. ಕೀರ್ತನೆಗಳ ಗ್ರಂಥ 27ನೇ ಅಧ್ಯಾಯ 1ನೇ ವಾಕ್ಯ ಪ್ರಿಯರೇ. ಸ್ಲಾಮ್ಸ್ ಚಾಪ್ಟರ್ 27 ವರ್ಸ್ ಫಸ್ಟ್ ವರ್ಡ್. ಇಲ್ಲಿ ನೋಡ್ತೇವೆ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ಹೌದು ಪ್ರಿಯರೇ, ಯೆಹೋವನು ಅಂದರೆ ನಾವು ಯೇಸು ಅಂತ ಹೋಗ್ಬೇಕು ಪ್ರಿಯರೇ. ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನು ಅಂತೇವೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ನಮಗೆ ಬೆಳಕಾಗಿದ್ದಾನೆ, ರಕ್ಷಕನೂ ಆಗಿದ್ದಾನೆ ಪ್ರಿಯರೇ. ನಾವು ಯಾರಿಗೆ ಭಯಪಡದಂತೆ ನಮಗೆ ಧೈರ್ಯದ ಆತ್ಮ ನೀಡುತ್ತಾನೆ. ನಮ್ಮ ಪ್ರಾಣದ ಆಧಾರ ಕ್ರಿಸ್ತೇಸನ್ನು ವಿಶ್ವಾಸಿಸಿದಾಗ ನಿಮ್ಮ ಜೀವವು ಪರಲೋಕದಲ್ಲಿ ಕ್ರಿಸ್ತನಲ್ಲಿ ಮರೆಯಾಗಿಟ್ಟಿದೆ. ಕ್ರಿಸ್ತೇಸುವಿನ ಮೂಲಕ ನಮ್ಮ ಜೀವ ಪರಲೋಕದಲ್ಲಿ ದೇವರ ಬಳಿಯಲ್ಲಿ ಮರೆಯಾಗಿ ಬಚ್ಚಿಡಲ್ಪಟ್ಟಿದೆ ಪ್ರಿಯರೇ. ನಮಗೆ ಪ್ರಾಣದ ಆಧಾರ ಯೇಸು ಅಥವಾ ತಂದೆ. ನಾವು ಯಾರಿಗೆ ಹೆದರುವುದಿಲ್ಲ. ಹೌದು ಪ್ರಿಯರೇ, ಯಾಕಂದರೆ ನಮ್ಮ ಬೆಳಕು ರಕ್ಷಕನು ದೇವಕುಮಾರನೇ ಆಗಿರುವುದರಿಂದ. ಹೀಗೆ 7ನೇ ವಾಕ್ಯ ಅನುದಿನದ ಜೀವಿತದಲ್ಲಿ ನೆನಪಿಡಬೇಕಾದ ದೇವರ ವಾಕ್ಯ ಪ್ರಿಯರೇ. 8ನೇದಾಗಿ ಅನುದಿನ ಜೀವಿತದಲ್ಲಿ ನೆನಪಿಡಬೇಕಾದ ದೇವರ ವಾಕ್ಯ, ದೇವರು ನಮ್ಮ ಪಕ್ಷವಿರುವಾಗ ನಮಗೆ ವಿರೋಧಿ ಯಾರು? ದೇವರು ನಮ್ಮ ಪಕ್ಷ ಇರುವಾಗ ನಮಗೆ ವಿರೋಧಿ ಯಾರು ಪ್ರಿಯರೇ? ಯಾರೂ ಇಲ್ಲ. ನಾವು ರೋಮಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ರೋಮನ್ಸ್ ಚಾಪ್ಟರ್ 8 ವರ್ಸ್ 31st ವರ್ಡ್. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಯಾರಿಲ್ಲ. ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟದೆ ಶಿಲುಬೆಯಲ್ಲಿ. ಹಾಗೂ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ? ಇಲ್ಲ, ದಯಪಾಲಿಸುತ್ತಾನೆ.
ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಂತವಾಗಿ ಎದ್ದು ದೇವರ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರ ಬೇಡುವಾತನಾಗಿದ್ದಾನೆ. ಹೌದು ಪ್ರಿಯರೇ, ರೋಮಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯದಿಂದ 34ನೇ ವಾಕ್ಯದವರೆಗೆ ನೋಡುತ್ತೇವೆ. ಅನುದಿನದ ಜೀವಿತದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ 8ನೇ ವಾಕ್ಯ ಪ್ರಿಯರೇ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಇಲ್ಲ ಪ್ರಿಯರೇ. ಹೀಗೆ ಸ್ವಂತ ಮಗನನ್ನೇ ತನ್ನ ಸ್ವರವಾಗಿರುವ, ವಾಕ್ಯವಾಗಿರುವ, ತನ್ನ ಪ್ರಕಾಶವಾಗಿರುವ, ತನ್ನ ನಿಜ ರೂಪವಾಗಿರುವ ಯೇಸು ಕ್ರಿಸ್ತನನ್ನೇ ನಮಗೆ ದಯಪಾಲಿಸಿದ್ದಾನೆ ಪ್ರಿಯರೇ. ಆತನನ್ನೇ ಕೊಟ್ಟ ಮೇಲೆ ಇನ್ನೇನು ದಯಪಾಲಿಸುವುದಿಲ್ಲ. ಸ್ವರ್ಗೀಯ ಎಲ್ಲ ವರದಾನಗಳು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದಯಪಾಲಿಸಲಾಗಿದೆ ಪ್ರಿಯರೇ. ಹೌದು, ಆಮೇನ್ ಎಂದು ಯೇಸುವಿನ ಮೂಲಕ ದೇವರ ವಾಗ್ದಾನಗಳೆಲ್ಲ ನಮ್ಮಲ್ಲಿ ನೆರವೇರುತ್ತವೆ ಪ್ರಿಯರೇ. ಹಳ ಒಡಂಬಡಿಕೆ ವಾಗ್ದಾನಗಳೆಲ್ಲ ಯೇಸುವಿನಲ್ಲಿ ವಿಶ್ವಾಸಿಸಿದಾಗ, ಆತನ ವಾಕ್ಯಗಳನ್ನು ಕೈಗೊಂಡು ನಡೆದಾಗ ನೆರವೇರುತ್ತವೆ ಪ್ರಿಯರೇ. ಹೀಗೆ ನಾವು ಅನುದಿನ ಜೀವಿತದಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ 8ನೇ ವಾಕ್ಯ, ದೇವರು ನಮ್ಮ ಕಡೆ ಇದ್ದರೆ ನಮಗೆ ವಿರೋಧಿ ಯಾರು ಇಲ್ಲ ಪ್ರಿಯರೇ. 9ನೇ ವಾಕ್ಯ ನೋಡುವುದಾದರೆ ಅನುದಿನದ ಜೀವಿತದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ವಾಕ್ಯ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸುವವರು ಯಾರು? ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸುವವರು ಯಾರು ಇಲ್ಲ ಪ್ರಿಯರೇ. ರೋಮಪತ್ರಿಕೆ 8ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟ ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ ಯಾವುದಿಲ್ಲ ಪ್ರಿಯರೇ. ಯಾಕಂದರೆ ಯೇಸುವನ್ನು ವಿಶ್ವಾಸಿದಾಗ ಆತನ ಆತ್ಮವನ್ನು ನಮಗೆ ಕೊಡುತ್ತಾನೆ ತಂದೆ. ಆಗ ದೇವರ ಚಿತ್ತವನ್ನು ನೆರವೇರಿಸುವುದೇ ನಮ್ಮ ಆಹಾರ ಆಗುತ್ತದೆ. ದೇವರು ಕೊಟ್ಟ ಕಾರ್ಯಗಳನ್ನು ಅಥವಾ ಯೇಸು ನಮಗೆ ಆಜ್ಞಾಪಿಸಿದ ಕಾರ್ಯಗಳನ್ನು ಕೈಗೊಂಡು ನಡೆಯುವುದೇ ನಮ್ಮ ಪಾನ ತಿಂಡಿ ತೀರ್ಥ ಆಗುತ್ತದೆ ಪ್ರಿಯರೇ. ಹೀಗೆ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರೂ ಇಲ್ಲ ಪ್ರಿಯರೇ. ಅಂತ ಪರಿಶುದ್ಧಾತ್ಮ ಪ್ರಭು ನಮಗೆ ದಯಪಾಲಿಸಲಿ. ಹೀಗೆ 8ನೇ ವಾಕ್ಯ ನೋಡಿದೆವು ಪ್ರಿಯರೇ. ದೇವರು ನಮ್ಮ ಪಕ್ಷ ಇರುವಾಗ ನಮಗೆ ವಿರೋಧಿ ಯಾರೂ ಇರುವುದಿಲ್ಲ. ಕ್ರಿಸ್ತನ 9ನೇದು ಅನುದಿನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ವಾಕ್ಯ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸುವವರು ಯಾರೂ ಇಲ್ಲ. ಮೇಲಣ ಸಂಗತಿ, ಈಗಿನ ಸಂಗತಿ, ಯಾವ ಮನುಷ್ಯ, ಯಾವ ದುರಾತ್ಮ, ಯಾವ ದೇವದೂತ, ಪಾತಾಳಲೋಕ, ಯಾವ ಶಕ್ತಿ ಕೂಡ ಸೃಷ್ಟಿಯಲ್ಲಿ ಸಮಸ್ತದಲ್ಲಿ ಯಾವುದೇ ಆಗು ಹೋಗುಗಳಾಗಲಿ ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಎಂದು ನನಗೆ ನಿಶ್ಚಯ ಉಂಟು ಎಂದು ಪೌಲ್ ಹೇಳ್ತಿದ್ದಾನೆ ಪ್ರಿಯರೇ. 39ನೇ ವಾಕ್ಯ 8ನೇ ಅಧ್ಯಾಯ, ರೋಮ 8ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ. ಹೀಗೆ ನಮಗೂ ಕೂಡ ದೇವರ ಪ್ರೀತಿ ಅನುಭವವಾಗಲಿ ಪ್ರಿಯರೇ. ಕ್ರಿಸ್ತನಲ್ಲಿ ದೇವರ ಪ್ರೀತಿಯನ್ನು ಅನುಭವಿಸೋಣ. ಆ ಪ್ರೀತಿಯಿಂದ ನಮ್ಮನ್ನು ಅಗಲಿಸದವರು ಯಾರೂ ಇಲ್ಲ ಎಂದು ನಿಶ್ಚಯಪಡಿಸಿಕೊಳ್ಳೋಣ. ಯಾವ ಪಾಪಕ್ಕಾಗಲಿ, ಆಕರ್ಷಣೆಗಾಗಲಿ, ಸ್ತ್ರೀಗಾಗಲಿ, ಪುರುಷನಿಗಾಗಲಿ, ಆಸ್ತಿ, ಅಂತಸ್ತು, ಐಶ್ವರ್ಯ, ಇತರೆ ಲೌಕಿಕ ವಸ್ತುಗಳು ದೇವರಿಂದ ನಮ್ಮನ್ನು ಬೇರ್ಪಡಿಸುವುದಿಲ್ಲ ಪ್ರಿಯರೇ. ಅಂಥ ಕೃಪೆ ಶಿಲುಬೆ ನಾಯಕನಾದ ಯೇಸುವಿನಲ್ಲಿ ಪೂರ್ಣ ಜಯಶಾಲಿಯಾದ, ಮರಣ ಮುಳ್ಳು ಮುರಿದು ಸಮಾಧಿಯನ್ನು ಗೆದ್ದು ಮೃತ್ಯುಂಜಯನಾಗಿ ನಮ್ಮ ಮಧ್ಯೆ ಇರುವ, ಪಾತಾಳದ ಮರಣದ ಬೀಗದ ಕೈಗಳನ್ನು ಹೊಂದಿರುವ ಯೇಸುವಿನಲ್ಲಿ ಆ ನಿಶ್ಚಯ ನಮಗೆ ಉಂಟಾಗಲಿ ಪ್ರಿಯರೇ ವಾಕ್ಯದ ಮೂಲಕ. ಹೀಗೆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ. ಅನುದಿನ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ ಕೊನೆಯ ವಾಕ್ಯ ಭಾಗ 10ನೇ ವಾಕ್ಯ ಭಾಗ ಪ್ರಿಯರೇ. ಯೋಬನ ಗ್ರಂಥ 19ನೇ ಅಧ್ಯಾಯ 25ನೇ ವಾಕ್ಯ ಪ್ರಿಯರೇ. ಬುಕ್ ಆಫ್ ಜೋಬ್ ಚಾಪ್ಟರ್ 19 ವರ್ಸ್ 25th ವರ್ಡ್. ಇಲ್ಲಿ ನೋಡುತ್ತೇವೆ ಪ್ರಿಯರೇ, ಯೋಬನ ಗ್ರಂಥ 19ನೇ ಅಧ್ಯಾಯ 25ನೇ ವಾಕ್ಯ, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆ, ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಯೋಬನ ಹೇಳ್ತಿದ್ದಾನೆ ಪ್ರಿಯರೇ, ಯೇಸು ಕ್ರಿಸ್ತ ಪ್ರಭು ದೇವರು ದೇವಕುಮಾರನಾಗಿ ಭೂಮಿಯ ಮೇಲೆ ಬರುವುದಕ್ಕಿಂತ ಹಿಂದೆ ಸುಮಾರು 1500 ವರ್ಷಗಳ ಕೆಳಗೆ ಯೋಬನು ಹೇಳ್ತಿದ್ದಾನೆ, ಯೇಸು ಕ್ರಿಸ್ತನಾಗಿ ದೇವರ ಮಹಿಮೆಯನ್ನು, ದೇವರ ಸಮಸ್ತ ದೂತರೊಡನೆ ದೇವರ ಮಹಿಮೆಯೊಂದಿಗೆ ಯೇಸು ಬರುವುದನ್ನು ಹೇಳುತ್ತಿದ್ದಾನೆ. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ನಾವು ಕೂಡ ಪ್ರೇರೆ, ನಾವು ವಿಶ್ವಾಸ ಇಟ್ಟ ಪ್ರಭು ಯೇಸು, ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಪ್ರಭು ಯೇಸು ಜೀವಂತನೆಂದು ವಿಮೋಚಕನೆಂದು ಬಲ್ಲವರಾಗೋಣ ಪ್ರೇರೆ. ಆತನ ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುತ್ತಾನೆ. ಆತನು 2ನೇ ಸಾರಿ ಬರುತ್ತಾನೆ ಪ್ರೇರೆ ಭೂಲೋಕಕ್ಕೆ.